ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ನಾನು ಇದ್ರ ತಯಾರಿ ಮಾಡ್ಕೋತಾ ಇದ್ದೀನಿ. ನಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಆಯಿತು. ಸೊ ಇದು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶೀತ, ಕೆಮ್ಮು, ಕಫ ಏನೇ ಇದ್ದರೂ ಈ ಒಂದು ಹೋಮ್ ರೆಮಿಡಿ ಮಾಡಿದರೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು 1 ವರ್ಷದಿಂದ ಎಷ್ಟು ವರ್ಷದ ಮಕ್ಕಳು ಬೇಕಾದರೂ, ಒಂದು 15 ವರ್ಷದ ಮಕ್ಕಳು ತನಕ ಬೇಕಾದರೂ ನಾವು ಇದೇ ಹೋಮ್ ರೆಮಿಡಿನ ಯೂಸ್ ಮಾಡ್ಬೋದು. ಶೀತ ಕೆಮ್ಮು ಆದ ತಕ್ಷಣ ಡೈರೆಕ್ಟಾಗಿ ನಾವು ಇಂಗ್ಲೀಷ್ ಮೆಡಿಸನ್ಗೆ ಹೋಗ್ತೀವಿ. ಅದು ಹೋಗ್ಲಿಕ್ಕಿಂತ ಮುಂಚೆ 3 ಡೇಸ್ ಈ ರೀತಿ ರೆಮಿಡಿನ ಟ್ರೈ ಮಾಡಿ ನೋಡಿ. ಜಸ್ಟ್ 3 ಡೇಸ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಟೈಮು 7:30 ಆಗಿದೆ. ನನ್ನ ಮಗಳಿಗೂ ಸ್ವಲ್ಪ ಶೀತ ಕೆಮ್ಮು ಕಫ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೇಗೂ ಮಾಡ್ತಾ ಇದ್ದೀನಲ್ಲ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ವಿಡಿಯೋ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಹೋಮ್ ರೆಮಿಡಿನ ಮಕ್ಕಳಿಗೆ ಕೊಡಲಿಕ್ಕಿಂತ ಮುಂಚೆ ಮಾರ್ನಿಂಗೇ ಕೊಡಬೇಕು. ಏನೂ ತಿನ್ನಿಸಿರಬಾರ್ದು ಮಕ್ಕಳಿಗೆ. ಹಾಲಾಗಲಿ, ನೀರಾಗಲಿ, ಬಿಸ್ಕೆಟು, ಕಾಫಿ, ಜ್ಯೂಸ್ ಏನೂ ಕೊಟ್ಟಿರಬಾರ್ದು. ಹಾಗೆಯೇ ಏನೂ ಕೊಡ್ತೇನೆ ಅವ್ರು ಎದ್ದ ತಕ್ಷಣ 1 ಸ್ಪೂನ್ನ ಇದನ್ನು ತಿನ್ನಿಸ್ತಾ 3 ಡೇಸ್ ಕಂಟಿನ್ಯೂಸ್ ಆಗಿ ತಿನ್ನಿಸಿದ್ರೆ ಇದ್ರ ಎಫೆಕ್ಟು ನಿಮಗೆ ಗೊತ್ತಾಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಚೆನ್ನಾಗಿ ಕಾಯ್ದಿರೋ ತವದ ಮೇಲೆ ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು 4 ಮೆಣಸು ಸೇರಿಸ್ತಾ ಇದ್ದೀನಿ. ಪೆಪ್ಪರ್. ಇದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು. ನೀಟಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಬಿಸಿ ಆಗ್ತಾ ಇದೆ. ಇದು ಕಂಪ್ಲೀಟಾಗಿ ಬಿಸಿ ಆಗಬೇಕು. ಬ್ಲ್ಯಾಕ್ ಕಲರ್ ಬರುತ್ತೆ, ಕಂಪ್ಲೀಟಾಗಿ ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ. ಅಲ್ಲಿವರೆಗೂ ಇದನ್ನು ಹೀಗೆ ಬಿಸಿ ಮಾಡ್ತಾ ಇರಬೇಕು. ಆದಷ್ಟು ಈ ರೀತಿ ಐರನ್ ತವ ಇಲ್ಲ ಬಳಪಾಕಲ್ಲಿನ ತವ ಯೂಸ್ ಮಾಡಿ, ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ. ಅದಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನೀವು ತೀರಾ ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂದರೆ 9 ಮಂತ್ಸ್ ಬೇಬೀಸು, ಲೆಸ್ ದ್ಯಾನ್ 1 ಇಯರ್ಸ್ ಬೇಬೀಸಿಗೆ ಕೊಡಬೇಕು ಅಂದರೆ ಇಷ್ಟೊಂದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಯೂಸ್ ಮಾಡಿದರೆ ಸಾಕು. 1 ಮೆಣಸು ಮತ್ತು 1 ಲವಂಗ ಯೂಸ್ ಮಾಡಿದರೆ ಸಾಕು. ಈ ರೀತಿ ಹೊಗೆ ಬರ್ತಾ ಇರಬೇಕು. ಅದು ನೀಟಾಗಿ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಇಷ್ಟು ಬ್ಲ್ಯಾಕ್ ಆಗಬೇಕು. ಈ ರೀತಿ ಹೊಗೆ ಬರ್ತಾ ಇದೆಯಲ್ಲ, ಹಾಗೆ ಬಂದುಬಿಡಬೇಕು. ಹಾಗೆ ಬಂದರೆ ಆಗಿದೆ, ಇದು ತೆಗಿಬೋದು, ಪೌಡ್ರ್ ಮಾಡ್ಬೋದು ಅಂತ ಅಂದ್ಕೋಬೋದು. ನೋಡಿ, ಇವಾಗ ತೆಗಿತೀನಿ. ತೆಗೆದುಬಿಟ್ಟು ಇದನ್ನು ಪೌಡ್ರ್ ಮಾಡಬೇಕಾಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಪೌಡ್ರ್ ಮಾಡ್ಕೋಬೇಕಷ್ಟೆ. ಆದಷ್ಟು ಬಿಸಿ ಇದ್ದಾಗಲೇ ಪೌಡ್ರ್ ಮಾಡಿಬಿಡಿ. ಮಕ್ಕಳಿಗೆ ತಿನ್ನಲಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಫುಲ್ ಪೌಡ್ರ್ ಮಾಡಬೇಕು ಇದನ್ನು. ನೋಡಿ, ಇಷ್ಟು ಸಣ್ಣ ಪೌಡ್ರ್ ಮಾಡ್ಕೋಬೇಕು. ಯಾಕೆಂದರೆ ಮಕ್ಕಳಿಗದು ಬಾಯಿಗೆ ಸಿಗ್ತಾ ಇರಬಾರ್ದು. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಇದೆ, ತೋರಿಸ್ತೀನಿ ರೀ. ಇದಕ್ಕೆ 1 ಸ್ಪೂನ್ ಹನಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪ್ಯೂರ್ ಹನಿ, ಯಾವುದೇ ರೀತಿ ಅಂಗಡಿಲಿ ಪರ್ಚೇಸ್ ಮಾಡಿರೋದಲ್ಲ. ಈ ರೀತಿ ಪ್ಯೂರ್ ಹನಿ ಸಿಕ್ಬಿಟ್ರೆ ಮಕ್ಕಳಿಗಂತೂ ತುಂಬ ಬೇಗ ಕ್ಯೂರ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಜಸ್ಟ್ 1 ಸ್ಪೂನು, ಡೈಲಿ 1 ಸ್ಪೂನು 3 ಡೇಸ್ ಕೊಟ್ಟು ನೋಡಿ ಎಫೆಕ್ಟ್ ಯಾವ ರೀತಿ ಬರುತ್ತೆ ಅಂತ, ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಮತ್ತು ಯಾವಾಗ ಕೆಮ್ಮಾದರೂ ನೀವು ಇದನ್ನೇ ಯೂಸ್ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಯಾವಾಗ ಕೆಮ್ಮಾದರೂ ನೀವು ಇದನ್ನೇ ಯೂಸ್ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಜಸ್ಟ್ 1 ಸ್ಪೂನ್ ಅಷ್ಟೇ ಡೈಲಿ. ಬನ್ನಿ ಅವಳಿಗೆ ಕೊಡೋಣ. ಇವಾಗಷ್ಟೇ ಎದ್ದಿದ್ದಾಳೆ, ತಕ್ಷಣ ಕೊಡಿಸ್ತಾ ಇದ್ದೀನಿ. ನೋಡಿ, ಜಸ್ಟ್ 1 ಸ್ಪೂನ್ ಆದರೆ ಚೆನ್ನಾಗಿದೆಯಾ? ಇನ್ನೊಂದು ಸ್ಪೂನ್ ತಿಂತೀಯಾ? ಫೈನಲಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.